ಸತೀಶ್ ರೆಡ್ಡಿ ಅವರಿದ್ದಾರೆ, ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ತೇಜಸ್ವಿ ಸೂರ್ಯ ಅವರು 100% ವಿನ್ ಆಗ್ತಾರೆ. ಹೌದು, ಈ ಕ್ಷೇತ್ರದಲ್ಲಿ ಬಂದ್ಬಿಟ್ಟಿದ್ದೆ, ನಮ್ಮದು ಸತೀಶ್ ರೆಡ್ಡಿ ಅವರು ಇದ್ದಾರಲ್ವಾ, ಈ ಕ್ಷೇತ್ರದಲ್ಲಿ ಸತೀಶ್ ರೆಡ್ಡಿ ಅವರು ತೇಜಸ್ವಿ ಸೂರ್ಯ ಅವರು ಬಂದೇ ಬರ್ತಾರೆ. 100% ಬಂದೇ ಬರ್ತಾರೆ. ಇಲ್ಲಿ ಮೋದಿಗೆ ಜೈ, ಸತೀಶ್ ರೆಡ್ಡಿಗೆ ಜೈ. ನೋಡಿ HAL ನಲ್ಲಿ ಈಗ ಹೊರಟಿದ್ದಾರೆ ನಮ್ಮ ಪ್ರತಿನಿಧಿ ಸವಿತಾ. HAL ಏರ್ಪೋರ್ಟ್ ನಿಂದ ನಮ್ಮ ಜೊತೆಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಸವಿತಾ, ಅಮಿತ್ ಶಾ ಅವರು HAL ನಿಂದ ಹೊರಟಿದ್ದಾರೆ, ಎಷ್ಟು ಹೊತ್ತಿನಲ್ಲಿ ರೀಚ್ ಆಗಬಹುದು ಸವಿತಾ? ರಂಜಿತ್, ಲೋಕಸಭಾ ಚುನಾವಣೆಯ ಅಂತಿಮ ಹಂತ ಹೇಳ್ಬೋದು. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನೇನು 2-3 ದಿನ ಬಾಕಿ ಇದೆ. ಸೊ ಪ್ರಚಾರಕ್ಕೆ ನಾಳೆ ಬೀಳುತ್ತೆ. ಆದ ಕಾರಣದಿಂದ ಬಿಜೆಪಿಗೆ ಬಲ ತುಂಬಲು, ಅದರಲ್ಲೂ ತೇಜಸ್ವಿ ಸೂರ್ಯ ಅವರಿಗೆ ಬಲ ತುಂಬಲು ನೇರವಾಗಿ ಬಿಜೆಪಿ ಚಾಣಾಕ್ಷ ಅಮಿತ್ ಶಾ ಅವರು ಬಂದಿದ್ದಾರೆ. HALಗೆ ಇಳಿದಿದ್ದಾರೆ. ಒಳಭಾಗದಲ್ಲಿ ಕಾರ್ಯಕರ್ತರು ಕೂಡ ಹೋಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಕೆ. ಇಲ್ಲಿಂದ ನೇರವಾಗಿ ಬೊಮ್ಮನಹಳ್ಳಿಗೆ ಇಲ್ಲಿಂದ ಅಮಿತ್ ಶಾ ಅವರು ಹೊರಡ್ತಾರೆ. ಎಲ್ಲ ಸಿದ್ಧತೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಸಂಜೆ 7:30 ಸುಮಾರಿಗೆ ಸಾಕಷ್ಟು ಕಾರ್ಯಕರ್ತರು ಬಂದು ಕಾಯ್ತಾ ಇದ್ರು. ಸೊ ಪ್ರಚಾರದ ಹಿನ್ನೆಲೆಯಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಸಾಕಷ್ಟು ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಬರುವಿಕೆ ಸ್ವಲ್ಪ ತಡವಾಗಿತ್ತು. ಸೊ ಅದೇ ಒಂದು ಹುರುಪಿನಿಂದ ಸಾಕಷ್ಟು ಜನರು ಕಾಯ್ತಾ ಇದ್ರು. ಇನ್ನೇನು ರೋಡ್ ಶೋ ಆರಂಭವಾಗುತ್ತೆ. ಇಲ್ಲಿಂದ ನೇರವಾಗಿ ಹೊರಟೆ ಬೊಮ್ಮನಹಳ್ಳಿ ತಲುಪೋಕೆ ಕೇವಲ 10 ನಿಮಿಷ ಬೇಕಾಗುತ್ತೆ. ಸೊ ಆದ ಕಾರಣದಿಂದಾಗಿ ಸಾಕಷ್ಟು ಕೂಡ ನಡೀತಾ ಇದೆ. ಅಮಿತ್ ಶಾ ಅವರನ್ನ ನೋಡೋಕೆ ಒಂದಿಷ್ಟು ಅಭಿಮಾನಿ ಬಳಗ ಕೂಡ ಕಾಯ್ತಾ ಇದೆ. ಇನ್ನ ಬಿಜೆಪಿ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿಂದ ಹೊರಟ್ರೆ ನೇರವಾಗಿ ಬೊಮ್ಮನಹಳ್ಳಿಯ ವಿವೇಕಾನಂದ ಸರ್ಕಲ್ ಆ ಸ್ಟ್ಯಾಚ್ಯೂ ಹತ್ರ ಹೋಗ್ತಾರೆ. ಸೊ ಅಲ್ಲಿಂದ ರೋಡ್ ಶೋ ಆರಂಭ ಆಗುತ್ತೆ. ಪ್ರಮುಖವಾಗಿ ಒಂದಿಷ್ಟು ಪ್ಲಾನ್ ಕೂಡ ಇದ್ವು. ರೂಟ್ ಮ್ಯಾಪ್ ಪ್ರಕಾರ 7 ಗಂಟೆಗೆ ಅಮಿತ್ ಶಾ ಅವ್ರು ಬರಬೇಕಿತ್ತು. ಬೇರೆ ಬೇರೆ ಕಾರ್ಯಕ್ರಮದ ಹಿನ್ನೆಲೆ ಈಗ ಸಮಯ ಸ್ವಲ್ಪ ಡಿಲೇ ಆಗಿದೆ. ಆದ ಕಾರಣದಿಂದಾಗಿ ನೇರವಾಗಿ ಈ ಒಂದು ರೋಡ್ ಶೋ ಆರಂಭವಾಗುತ್ತಲ್ಲ ಆ ಜಾಗಕ್ಕೆ ಹೋಗ್ತಾರೆ. ಕೇವಲ 10 ನಿಮಿಷ ಬೇಕಾಗುತ್ತೆ. ಸೊ ಒಳಭಾಗದಲ್ಲಿ ಅಮಿತ್ ಶಾ ಅವರನ್ನ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ವೆಲ್ಕಮ್ ಮಾಡ್ಕೊಳ್ಳೋಕೆ ಹೋಗಿದ್ದಾರೆ. HAL ಏರ್ಪೋರ್ಟ್ ಬಂದು ತಲುಪಿದ್ದಾರೆ. ಇನ್ನೇನು ಕೇವಲ 10 ನಿಮಿಷದಲ್ಲಿ ರಂಜಿತ್ ಅಮಿತ್ ಶಾ ಅವರು ರೋಡ್ ಶೋ ಅಲ್ಲಿ ಭಾಗಿಯಾಗ್ತಾರೆ. ಕೇವಲ 10 ನಿಮಿಷದಲ್ಲಿ ಅಮಿತ್ ಶಾ ಇಲ್ಲಿ ಬರ್ತಾರೆ. ಸೊ ಹೆಂಗಿದೆ ಮಾಹೋಲ್ ತೋರಿಸ್ತೀನಿ. ಸಾಕಷ್ಟು ಜನ ಇದ್ದಾರೆ, ಎಕ್ಸೈಟೆಡ್ ಆಗಿದ್ದಾರೆ. ಅಮಿತ್ ಶಾ ನೋಡಕ್ ಬಂದಿದ್ದೀರಾ? ಹೌದ್ರಿ ಸರ್. ಹೆಂಗೆ ಖುಷಿ ಇದೆಯಾ? ಹಾ, ಬರ್ತಾ ಇದ್ದಾರೆ, ಖುಷಿ ಇದ್ದಾರೆ. ಹೆಂಗಿದೆ ರ್ಯಾಲಿ? ರ್ಯಾಲಿ ಆಗಿ ಚೆನ್ನಾಗಿದೆ. ಹೆಂಗಿದೆ ರ್ಯಾಲಿ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಿಜೆಪಿ ರ್ಯಾಲಿ ಜೋಶ್ ಹೆಂಗಿದೆ? ಜೋಶ್ ಬಿಜೆಪಿ ಬಿಜೆಪಿ ಮೋದಿಜಿ ಸೂರ್ಯ ಮೋದಿಜಿ ಓಕೆ, ಯಾರು ಮ್ಯಾಮ್ ಏನೇ ಹೇಳಿ, ಅವರು 7 ಗಂಟೆಗೆ ಬರ್ತೀನಿ ಅಂದ್ರು, 8:47 ಆಗ್ತಿದೆ. ಅವರೇ ಈ ತರ ಮಾಡಿದ್ರೆ ನಾವು ಏನ್ ಮಾಡ್ಬೇಕು? ಮೇಡಮ್, ನಮ್ಮ ದೇಶ ಉಳಿಬೇಕು ಅಂದ್ರೆ ಇನ್ನು 8 ಟೈಮ್ ಮೋದಿ ಬರಬೇಕು. ನಮ್ಮ ದೇಶ ಉಳಿಬೇಕು ಅಂದ್ರೆ ಇನ್ನು 8 ಟೈಮ್ ಮೋದಿ ಬರಬೇಕು. ದೇಶ ಉಳಿಬೇಕು ಅಂದ್ರೆ ಇನ್ನು 2 ಸಾರಿ ಮೋದಿ ಬರ್ಬೇಕಂತ ಅವ್ರಿಗೆ. 25 ಸಾಲ ಇನ್ನು ಬರಬೇಕು ಮೋದಿಜಿ. ಕಾಂಗ್ರೆಸ್ ಪಕ್ಷ ಬಂದ್ರೆ ಪಾಕಿಸ್ತಾನ ಪಡೆಗೆ ಹೊಡಿತಾರೆ. ಕಾಂಗ್ರೆಸ್ ಪಕ್ಷ ಬಂದ್ರೆ ಶ್ರೀಲಂಕಾ ಪಡೆಗೆ ಹೊಡಿತಾರೆ. ಕಾಂಗ್ರೆಸ್ ಪಕ್ಷ ಬಂದ್ರೆ ಚೀನಾ ಪಡೆಗೆ ಹೊಡಿತಾರೆ. ಆದ್ರೆ ಬಿಜೆಪಿ ಪಕ್ಷ ಬಂದ್ರೆ ನಮ್ಮ ಹಿಂದೂಗಳು ಖುಷಿ ಆಗ್ತಾರೆ ಮೇಡಮ್. ಯಾವತ್ತು ನಮ್ಮ ಹಿಂದೂ ಉಳಿಬೇಕು ಅಂದ್ರೆ ಮೋದಿ ಓಟ್ ಹಾಕ್ಬೇಕು. ಇದು ಜನರು ತಿಳ್ಕೋಬೇಕು. ಯಾವ್ದಾಗ್ಲಿ ದೇಶ ಮುಖ್ಯ, ದೇಶ ಮುಖ್ಯ, ರಾಜ್ಯ ಅಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ಬೋದು, ಆದ್ರೆ ದೇಶ ಮುಖ್ಯ ಮೇಡಮ್. ದೇಶದಲ್ಲಿ ಮೋದಿ ಬೇಕು. ಬರೀ ಗ್ಯಾರಂಟಿ ಕೊಟ್ರೆ ಬರೋಲ್ಲ ಮೇಡಮ್. ಬರೀ ಆ ಭಾಗ್ಯ ಈ ಭಾಗ್ಯ ಕೊಡಬಾರ್ದು. ಭಾಗ್ಯ ಕೊಡೋದು ಬೇಡ. ನಮಗೆ ದುಡ್ಡು ತಿನ್ನೋ ಚೈತನ್ಯ ಐತೆ, ನಾವು ದುಡ್ಡು ತಿಂತೀವಿ. ಅದಕ್ಕಾಗಿನೇ ನಾವು ಮೋದಿ ತರಲೇಬೇಕು. ಮೋದಿ ಭಾಗ್ಯ. बोलो भारत माता की, बोलो भारत माता की जय श्री राम, जय श्री राम, ಜೈ 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 ಶ್ರೀರಾಮ್. ಓಕೆ, ಇದು ಈ ಕ್ಷಣದ ಜೋಶ್. ಇನ್ನು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ರಸ್ತೆ ಉದ್ದಕ್ಕೂ ಕೂತ್ ಬಿಟ್ಟಿದ್ದಾರೆ. ಅಲ್ಲಿವರೆಗೂ ಕೂಡ ಕಲಾ ತಂಡಗಳು ಉದ್ದಕ್ಕೂ ಕೂತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅವರ ಖುಷಿಯನ್ನ ನಾವು ನೋಡ್ತಾ ಇದ್ದೀವಿ. ಹೇಗೆ ಜನಗಳು ಸಿಕ್ಕಾಪಟ್ಟೆ ಜನಗಳು ನಾವು ಇಲ್ಲಿ ಬಂದ್ರು ನೋಡಿ ಫುಲ್ ಉದ್ದಕ್ಕೂ ಕೊನೆವರೆಗೂ ಕೂತಿದ್ದಾರೆ ಅಲ್ಲಿ ಕಾಯ್ಕೊಂಡು. ಎಲ್ಲ
5 ಗಂಟೆಯಿಂದ ಕಾಯ್ತಾ ಇದೀವಿ, ಇನ್ನ ಬರ್ತಾ ಇಲ್ಲ, ಇನ್ನ ವೇಟ್ ಮಾಡ್ತಾ ಇದೀವಿ. ರಿಕ್ಷಾಗೋಸ್ಕರ ಕಾಯ್ತಾ ಇದ್ದೀರಾ, ಬರ್ತಾ ಇದ್ದೀರಾ, ಎಕ್ಸೈಟ್ಮೆಂಟ್ ಆಗಿದೆ. 5 ಗಂಟೆಯಿಂದ ಕಾಯ್ತಾ ಇದೀವಿ, ಇಲ್ಲೇ ವೇಟ್ ಮಾಡ್ತಾ ಇದೀವಿ. ಏನ್ ಮಾಡೋಣ, ಬಂದಿಲ್ಲ, ಇನ್ನೂ ಕಾಯ್ತಾ ಇದೀವಿ. 5 ಗಂಟೆಯಿಂದ ಕಾಯ್ತೀವಿ, ಇನ್ನೂ ಬರಕ್ಕೆ ತಯಾರಿಲ್ಲ. ಬರ್ತಾ ಇದ್ದಾರೆ, ಹೆಂಗ ಖುಷಿ ಅನ್ಸ್ತಾ ಇದೆ, ಖುಷಿ ಇದೆ. ವೇಟ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ, ಇನ್ನು ಯಾವುದಕ್ಕೂ ಅಲ್ಲ. ಅವ್ರು ಬರ್ಲಿ ಅನ್ನೋ ಅದಕ್ಕೆ ಕಾಯ್ತಾ ಇರೋದು ಇಷ್ಟದಾದ್ರೂ. ಇದೀಗಷ್ಟೇ HAL ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿದೆ. ಅಮಿತ್ ಶಾ ಅವರನ್ನ ಒಳಗೊಂಡ ವಾಹನ ಬೊಮ್ಮನಹಳ್ಳಿಗೆ ನೇರವಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಮಿತ್ ಶಾ ಅಲ್ಲಿಂದ ಪ್ರಾರಂಭವಾಗುತ್ತೆ. 2.5 ಕಿಲೋಮೀಟರ್ ಉದ್ದದ ರೋಡ್ ಶೋ, ನೇರ ಪ್ರಸಾರ. ಹಾಗೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಈ ರೋಡ್ ಶೋನ ಇಂಚಿಂಚು ಮಾಹಿತಿಯನ್ನ ನಿಮಗೆ ಸ್ಥಳದಿಂದಲೇ ಅಪ್ಡೇಟ್ ಗಳನ್ನ ನೀಡ್ತಾ ಹೋಗುತ್ತೆ. ಒಂದ್ ಕಡೆ ನನ್ನ ಕಲೀಗ್ ಸವಿತಾ HAL ಏರ್ಪೋರ್ಟ್ ನ ಬಳಿಯಿಂದ, ಹಾಗೆ ಬೊಮ್ಮನಹಳ್ಳಿ ಸರ್ಕಲ್ ಬಳಿಯಿಂದ ನನ್ನ ಕಲೀಗ್ ಶ್ರೀಲಕ್ಷ್ಮಿ, ಮತ್ತೊಂದ್ ಕಡೆ ರ್ಯಾಲಿ ಸಾಗುವ ಹಾದಿಯಲ್ಲಿ ರಂಜನ್. ಹೀಗೆ ಅತಿ ದೊಡ್ಡ ತಂಡ ರಿಪಬ್ಲಿಕ್ ಕನ್ನಡ ಅಮಿತ್ ಶಾ ಅವರ ಇವತ್ತಿನ ಈ ರೋಡ್ ಶೋನ ಲೈವ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದೆಲ್ಲದರ ಲೈವ್ ಅಪ್ಡೇಟ್ ಮುಂದುವರಿಸ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.